ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ನರೇಂದ್ರ ಮೋದಿ ಬಹುದೊಡ್ಡ ಕನಸೊಂದು ನನಸಾಗುವ ಸಮಯ ಹತ್ರ ಬಂದಿದೆ. ಮತ್ತದು ಕರ್ನಾಟಕದ ಮೂಲಕವೇ, ಬೆಂಗಳೂರಿನ ಮೂಲಕವೇ ಈಡೇರಲಿದೆ ಅನ್ನೋದು ಇನ್ನಷ್ಟು ಖುಷಿಯ ಸಂಗತಿ. ದೇಶಕ್ಕೆ ಅತ್ಯುನ್ನತವಾದಂತಹ ಅಭಿವೃದ್ಧಿಯ ಗರಿಯೊಂದು ಮೂಡಲಿದೆ. ಏನದು ಹಾಗಾದ್ರೆ? ಮಾಹಿತಿ ಮುಂದೆ ಇಡ್ತಾ ಇದ್ವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲ ಅವಧಿಯಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಿ ಬಂದಾಗನಿಂದ ಬಹಳಷ್ಟು ಬಾರಿ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಭಾರತದಲ್ಲಿ ಇಂಥದ್ದೊಂದು ಅಭಿವೃದ್ಧಿಯ ದಿನ ಹತ್ತಿರದಲ್ಲಿದೆ, ಆಗತ್ತೆ ಅಂತ. ಬಟ್ ಅದು ಸಾಧ್ಯವಾಗಿರಲಿಲ್ಲ. ಬೇರೆ ಏನೂ ಅಲ್ಲ, ಬುಲೆಟ್ ಟ್ರೈನ್ ಯಾವಾಗ ಬರುತ್ತೆ ಭಾರತಕ್ಕೆ ಅನ್ನೋದೊಂದು ಪ್ರಶ್ನೆ. ಸುಮಾರು ವರ್ಷಗಳಿಂದ ಅದಕ್ಕೆ ಬೇಕಾದಂಥ ತಯಾರಿಗಳಾಗ್ತಾ ಇದ್ದಾವೆ. ಅಡಿಪಾಯ ಕೆಲಸ, ಮಾರ್ಗ ನಿರ್ಮಾಣ ಇಂಥದ್ದೆಲ್ಲ ನಡೀತಾ ಇತ್ತು. ಈಗ ಒಂದು ಹಂತಕ್ಕೆ ಬಂದು ನಿಂತಿದ್ದು 8 ನಿಲ್ದಾಣದ ಅಡಿಪಾಯ ಪೂರ್ಣವಾಗಿದೆ. ಈಗ ಸದ್ಯ ಘೋಷಣೆಯಾಗಿರುವುದು 2026ಕ್ಕೆ ಟ್ರ್ಯಾಕ್ಗೆ ಇಳಿಯತ್ತೆ ಬುಲೆಟ್ ಟ್ರೈನ್ ಅನ್ನುವಂತಹ ಶುಭ ಸುದ್ದಿ ಸಿಗ್ತಾ ಇರೋದು ಇಡೀ ಭಾರತಕ್ಕೆ. ಖುಷಿ ಸುದ್ದಿ ಇದು. ಆರಂಭದಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ನ ನಡುವೆ ಸಂಚಾರ ಇರುತ್ತೆ. ನಿಧಾನಕ್ಕೆ ಎಲ್ಲೆಡೆಯೂ ಕೂಡ ಈ ಅಭಿವೃದ್ಧಿ ವಿಸ್ತರಿಸಲ್ಪಡುತ್ತೆ ಸಹಜವಾಗಿ. ಹಾಗಾದರೆ ಇನ್ನೆರಡು ವರ್ಷಗಳಲ್ಲಿ, ಇನ್ನೊಂದೂವರೆ ವರ್ಷದಲ್ಲಿ ಏನೇನಾಗತ್ತೆ, ಯಾವ ರೀತಿ ಪ್ಲ್ಯಾನ್ ಆಗಿದೆ, ಯಾವ ರೀತಿ ಕೆಲಸ ಆಗಿದೆ, ಮತ್ತು ಬೆಂಗಳೂರಿಗೆ ಯಾಕಿದು ಸಂಬಂಧಪಟ್ಟಿದ್ದು, ಇಲ್ಲೇನು ಲಿಂಕ್ ಇದೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ನರೇಂದ್ರ ಮೋದಿ 2ನೇ ಅವಧಿಯಲ್ಲಿ ಕೆಲಸಗಳು ಶುರುವಾದವು. ಈಗ ಆ ಕೆಲಸ ಇನ್ನೊಂದು ಹಂತ ಮೇಲಕ್ಕೆ ಹೋಗಿ ಅಹಮದಾಬಾದ್ನಿಂದ ಮುಂಬೈವರೆಗೆ ಸಂಚರಿಸಲಿರುವ ಬುಲೆಟ್ ಟ್ರೈನ್ 8 ನಿಲ್ದಾಣಗಳ ಅಡಿಪಾಯ ಕಾರ್ಯ ಈಗ ಪೂರ್ಣಗೊಂಡಿದೆ. ಒಟ್ಟು 12 ಬುಲೆಟ್ ಟ್ರೈನ್ ನಿಲ್ದಾಣಗಳು ಈ ಒಂದು ಪ್ರಾಜೆಕ್ಟಲ್ಲಿ. 8 ನಿಲ್ದಾಣಗಳು ಗುಜರಾತಲ್ಲಿರುತ್ತೆ, 4 ನಿಲ್ದಾಣಗಳು ಮಹಾರಾಷ್ಟ್ರದಲ್ಲಿರುತ್ತೆ. ಪ್ರಮೋದ್ ಶರ್ಮಾ ಅವರು, ಈ ಬುಲೆಟ್ ಟ್ರೈನ್ ಯೋಜನಾ ನಿರ್ದೇಶಕ ಪ್ರಮೋದ್ ಶರ್ಮಾ ಅವರೇ ಈ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಏನೇನು ಕೆಲಸ ಆಗಿದೆ, ಇನ್ನೆಷ್ಟು ದಿನಗಳು ಬೇಕು ಬುಲೆಟ್ ಟ್ರೈನ್ ಇಳಿಯೋದಕ್ಕೆ ಅಂತ. ಬುಲೆಟ್ ಟ್ರೈನ್ ತಂತ್ರಜ್ಞಾನ ಭಾರತಕ್ಕೆ ಬಂದಿದೆ. ನಾವು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಮೂಲಕವೇ ಮುಂದುವರಿತಾ ಇದ್ದೀವಿ ಅಂತ ಪ್ರಮೋದ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ. ಇದು ಮತ್ತಷ್ಟು ಹೆಮ್ಮೆ ಪಡುವಂಥ ವಿಚಾರ. ಇದು ಹೊರಗಡೆಯಿಂದ ಎಲ್ಲೋ ಮಾಡಿ ಬುಲೆಟ್ ಟ್ರೈನ್ ಅನ್ನು ತರಿಸ್ಕೊಳ್ತಿರೋದಲ್ಲ, ನಮ್ಮಲ್ಲೇ ಈ ಟೆಕ್ನಾಲಜಿಯನ್ನು ತರಿಸ್ಕೊಳ್ಳಲಾಗಿದೆ. ಈಗ ನಮ್ಮಲ್ಲೇ ತಯಾರಾಗುತ್ತೆ ಅನ್ನೋದನ್ನು ಖಚಿತಪಡಿಸ್ತಿದ್ದಾರೆ. ಸುಮಾರು 508 ಕಿಲೋಮೀಟರ್ ರೈಲು ಕಾರಿಡಾರನ್ನು ಒಳಗೊಂಡಿದೆ ಇದು. ಬುಲೆಟ್ ಟ್ರೈನ್ನ 92% ಟ್ರ್ಯಾಕ್ ಎತ್ತರದಲ್ಲಿ, ಅಂದರೆ ಎಲಿವೇಟೆಡ್ ಟ್ರ್ಯಾಕಲ್ಲೇ ಇರುತ್ತೆ. ಸೊ ದ್ಯಾಟ್ ಅದರಿಂದ ವಾಹನಗಳಿಗೆ, ರಸ್ತೆ ಸಂಚಾರಕ್ಕೆ ಏನು ಸಮಸ್ಯೆಯಾಗದಂತೆ, ಕನ್ಸ್ಟ್ರಕ್ಷನ್ಗೆಲ್ಲ ಸಮಸ್ಯೆಯಾಗದಂತೆ ಎಲಿವೇಟೆಡ್ ಟ್ರ್ಯಾಕೇ ಇರುತ್ತೆ. ರೈಲ್ವೆ ಸಿಗ್ನಲ್ನಲ್ಲಿ ಕಾಯುವಂತಹ ಸಮಸ್ಯೆ ಕೂಡ ಇರಲ್ಲ. ಹಾಗೆ ಇತರೆ ವಾಹನಗಳಿಗೂ ಕೂಡ ಏನೂ ಸಮಸ್ಯೆಯಾಗದಂತೆ ಕಾಮಗಾರಿಗಳನ್ನೆಲ್ಲ ನಡೆಸೋದಕ್ಕೆ ಅವಕಾಶ ಆಗಿದೆ. ಬಹುನಿರೀಕ್ಷಿತ ಬುಲೆಟ್ ಟ್ರೈನ್ ಗುಜರಾತ್ನಲ್ಲಿ ಒಟ್ಟು 352 ಕಿಲೋಮೀಟರ್ ಸಂಚರಿಸುತ್ತೆ. ಈ ಪೈಕಿ 212 ಕಿಲೋಮೀಟರ್ಗೆ ಈಗಾಗಲೇ ವಾಯ್ಡಕ್ಟ್ಗಳನ್ನು, ಅಂದರೆ ಈ ಕಮಾನುಗಳನ್ನು ಅಳವಡಿಸುವಂತಹ ವಿವಿಧ ಮೇಲು ಸೇತುವೆ ನಿರ್ಮಾಣ ಕಾರ್ಯ ಕೂಡ ಪೂರ್ಣಗೊಂಡಿದೆ. ಸೊ ಕೊನೆಗೂ ಬುಲೆಟ್ ಟ್ರೈನಲ್ಲಿ ಭಾರತೀಯರು ಓಡಾಡುವಂತಹ ಸಮಯ ಬಹಳ ಹತ್ರ ಬಂದಿದೆ. ಗುಜರಾತ್ನ ಸಾಬರಮತಿ, ಅಹಮದಾಬಾದ್, ಆನಂದ, ವಡೋದರ, ಭರೂಚ್, ಸೂರತ್, ಹಾಗೆ ಬಿಲಿಮೋರಾ, ವಾಪಿ ನಿಲ್ದಾಣಗಳಲ್ಲಿ ಬುಲೆಟ್ ಟ್ರೈನ್ ನಿಲ್ಲುತ್ತೆ. ಈ 8 ನಿಲ್ದಾಣಗಳಿಗೆ ಅಡಿಪಾಯ ಕಾರ್ಯ ಎಲ್ಲ ಕೆಲಸ ಎಲ್ಲ ಮುಗಿದಿದೆ. ಮಹಾರಾಷ್ಟ್ರದ ಬೋಯಸರ್, ವಿರಾರ್, ಠಾಣೆ, ಹಾಗೆ ಗಮ್ಯ ಮುಂಬೈನಲ್ಲಿ ಬುಲೆಟ್ ಟ್ರೈನ್ ನಿಲ್ಲುತ್ತೆ. ಸೊ ಬಹುತೇಕ ಕೆಲಸ ಕಾರ್ಯ ಒಂದು ಹಂತಕ್ಕೆ ಬಂದು ನಿಂತಿದೆ. ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಮುಂದುವರೆದಂತೆ ಬೇರೆ ಬೇರೆ ಕಡೆಗೂ ಇದು ವಿಸ್ತರಿಸ್ತಾ ಹೋಗುತ್ತೆ. ಬೆಂಗಳೂರಿನ ಲಿಂಕ್ ಏನಪ್ಪ ಅಂತ ಕೇಳಿದ್ರೆ, ಬೆಂಗಳೂರಿನಲ್ಲಿಯೇ ತಯಾರಾಗುತ್ತೆ ದೇಶದ ಮೊಟ್ಟ ಮೊದಲ ಬುಲೆಟ್ ಟ್ರೈನ್ ಅನ್ನೋದು ಕುತೂಹಲಕಾರಿ ವಿಚಾರ. ಬೆಮೆಲ್ನಿಂದ, ಎಲ್ಲಿಂದ? ನಮ್ಮ ಬೆಮೆಲ್ನಿಂದ ಗಂಟೆಗೆ 250 ಕಿಲೋಮೀಟರ್ ಸಂಚರಿಸುವಂಥ ರೈಲು ನಿರ್ಮಾಣ ಆಗಲಿದೆ. ಯಾಕಂದರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಕರೆದಿದ್ದಂಥ ಟೆಂಡರಲ್ಲಿ ಬೆಮೆಲ್ ಮಾತ್ರ ಭಾಗಿಯಾಗಿರೋದು, ಬೇರೆ ಯಾರೂ ಕಾಂಪಿಟೇಟರ್ಸ್ ಇಲ್ಲ. ಬೆಮೆಲ್ ಮಾತ್ರ ಭಾಗಿಯಾಗಿದ್ದು ಅಂತಿಮಗೊಳ್ಳುತ್ತೆ ಟೆಂಡರ್ ಬೆಮೆಲ್ಗೆ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇರೋದು. ಬೆಂಗಳೂರಿನ ಬೆಮೆಲ್ನ ಘಟಕದಲ್ಲೇ ರೈಲು ತಯಾರಾಗುತ್ತೆ. 8 ಬೋಗಿಗಳನ್ನು ಒಳಗೊಂಡಿರೋ 2 ಬುಲೆಟ್ ರೈಲು ನಿರ್ಮಾಣಕ್ಕೆ ಬೆಮೆಲ್ ಮಾತ್ರ ಅರ್ಜಿ ಸಲ್ಲಿಕೆ ಮಾಡಿದ್ದು ಗಮನ ಸೆಳೆದಿದೆ. 1 ವಾರದಲ್ಲೇ ಈಗ ಟೆಂಡರ್ ಅಂತಿಮ ಆಗುತ್ತೆ.
ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯ ಮುಖ್ಯಸ್ಥ ಸುಬ್ಬರಾವ್ ಅವರೇ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹುತೇಕ ಬೆಮಲ್ಗೆ ಫೈನಲೈಸ್ ಆಗೋ ಥರ ಇದೆ ಅಂತ. ಸದ್ಯಕ್ಕೆ ಈಗ ಆರಂಭದಲ್ಲಿ 2 ರೈಲು ನಿರ್ಮಾಣಕ್ಕೆ ಮಾತ್ರ ಟೆಂಡರ್ ಕರೆಯಲಾಗಿದ್ದು ಮುಂದಿನ 2.5 ವರ್ಷಗಳಲ್ಲಿ ಪೂರ್ಣಗೊಳ್ಳುತ್ತೆ ಅನ್ನೋ ವಿಶ್ವಾಸ ಇದೆ. ಸೊ 2026 ಮುಗಿಯೋದ್ರ ಒಳಗಡೆ ಮತ್ತಷ್ಟು ಬುಲೆಟ್ ಟ್ರೈನ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳು ಬರಬಹುದು. ಈಗ ಆರಂಭಿಕ ಹಂತದಲ್ಲಿ ಇಷ್ಟು ಕೈಗೆತ್ತಿಕೊಂಡಿರೋದು. ಏನೇನು ವಿಶೇಷತೆ ಇದೆ ರೈಲಲ್ಲಿ? 8 ಬೋಗಿಗಳನ್ನು ಹೊಂದಿರೋ ಬುಲೆಟ್ ರೈಲು ಗಂಟೆಗೆ 280 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯ ಇದೆ. 8ರ ಪೈಕಿ 7 ಬೋಗಿ 3+2 ಚೇರ್ ವ್ಯವಸ್ಥೆ ಇರುತ್ತೆ. 1 ಬೋಗಿಯಲ್ಲಿ 2+2 ಚೇರ್ ವ್ಯವಸ್ಥೆ ಇರುತ್ತೆ. ಒಂದು ರೈಲು ನಿರ್ಮಾಣಕ್ಕೆ ಸುಮಾರು 250 ಕೋಟಿ ಖರ್ಚಾಗುತ್ತೆ ಅಂತ ಹೇಳಲಾಗ್ತಿದೆ. ಸೊ ಭಾರತದಲ್ಲಿ ಈಗ ರಸ್ತೆ, ಏರ್ಪೋರ್ಟ್, ಪೋರ್ಟ್ ಎಲ್ಲದರಲ್ಲಿಯೂ ಕೂಡ ಅಂದರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಬಹಳ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲೂ ರಸ್ತೆ ಕನೆಕ್ಟಿವಿಟಿಯಲ್ಲಿ ಅಮೆರಿಕ ನಂಬರ್ 1 ಸ್ಥಾನದಲ್ಲಿದೆ. ಅಮೆರಿಕಾಗೆ ಈಗ ಭಾರತ ಸೆಡ್ ಹೊಡಿತಾ ಇದೆ ಅನ್ನುವ ಅಂಕಿಅಂಶಗಳನ್ನೆಲ್ಲ ನೀವು ನೋಡೇ ಇರ್ತೀರಿ. ಇತ್ತೀಚೆಗಷ್ಟೇ ಜಾಗತಿಕ ಎಕ್ಸ್ಪರ್ಟ್ಗಳು, ಜಗತ್ತಿನ ಆಗು ಹೋಗುಗಳನ್ನು ಎಲ್ಲರಿಗಿಂತ ಮುಂಚೆ ಪ್ರೆಡಿಕ್ಟ್ ಮಾಡಿದಂಥ ಎಕ್ಸ್ಪರ್ಟ್ಗಳು ಭಾರತ ಇವತ್ತು ಅಭಿವೃದ್ಧಿ ಹೊಂದೋದಕ್ಕೆ, ಆರ್ಥಿಕವಾಗಿ ಪ್ರಗತಿಯನ್ನೇ ಕಾಣ್ತಿರೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿರೋದನ್ನು ಗಮನಿಸಿದ್ದೀವಿ. ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಿರೋದು ಭಾರತದಲ್ಲಿ ಬುಲೆಟ್ ಟ್ರೈನ್ ನೋಡುವ ಸಮಯ ಹತ್ತಿರ ಬಂದಿದೆ ಅಂತ. ಕೊನೆಗೂ ಮೋದಿ 2ನೇ ಅವಧಿಯಲ್ಲಿ ಕೆಲಸ ಶುರುವಾಗಿದ್ದು ಇದು ಸಾಧ್ಯವಾಗುತ್ತೆ ಸದ್ಯದಲ್ಲೇ ಅನ್ನುವ ಕನಸನ್ನು ಬಿತ್ತಿದ್ರು. ಈಗ ಆ ಕನಸು ನನಸಾಗುವಂತಹ ಸಮಯ ಮೋದಿ 3ನೇ ಅವಧಿಯಲ್ಲಿ ಬಂದಿದೆ. ಕಾದ್ ನೋಡೋಣ ಇನ್ನು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಈ ಭಾಗ್ಯ ಯಾವಾಗ ಬರುತ್ತೆ ಅಂತ. ಆದರೆ ಇಂಥದ್ದೊಂದು ಅಭಿವೃದ್ಧಿಗೆ ಮುನ್ನುಡಿ ಬರೀತಿರುವಂತಹ ಹೊತ್ತಲ್ಲೇ ಅನಾಹುತಗಳು, ಬಹಳ ಆಘಾತಕಾರಿ ಸುದ್ದಿಗಳು ಬರ್ತಾ ಇದ್ದಾವೆ. ಗುಜರಾತ್, ಉತ್ತರ ಪ್ರದೇಶ, ಬೇರೆ ಬೇರೆ ಕಡೆಗಳಲ್ಲಿ ದಿನಕ್ಕೆ 2-3 ಇನ್ಸಿಡೆಂಟ್ಸ್. ರೈಲ್ವೆ ಹಳಿಯಲ್ಲಿ ಸ್ಫೋಟಕಗಳನ್ನು ಇಡ್ತಿರೋದು, ರೈಲ್ವೆ ಹಳಿಯಲ್ಲಿ ಇನ್ನೇನು ಟ್ರೈನ್ ಸಮೀಪಿಸತ್ತೆ ಅನ್ನುವಾಗ ಜಸ್ಟ್ ಮಿಸ್ ಆಗಿದೆ ಒಂದು ಅನಾಹುತ. ಉಗ್ರರ ಸಂಚು ಕೆಲವು ಪ್ರಕರಣಗಳಲ್ಲಿ ಲಿಂಕ್ ಕಾಣಿಸ್ತಾ ಇದೆ. ಕೆಲವು ಕಡೆ ಅನುಮಾನಾಸ್ಪದ ಬೆಳವಣಿಗೆಗಳಾಗಿರೋದು. ಹಿಂದೆಲ್ಲ ಆಗಿರೋ ರೈಲ್ವೆ ಅನಾಹುತಗಳು ಇನ್ನೂ ನಮ್ಗೆ ಆ ಕರಾಳ ನೆನಪು ಮಾಸಿಲ್ಲ. ಅಂಥದ್ರಲ್ಲಿ ಅಂತಹ ಮತ್ತಷ್ಟು ಅನಾಹುತಗಳನ್ನು ಮಾಡೋದಕ್ಕೆ ಪದೇ ಪದೇ ಸ್ಕೆಚ್ ಹಾಕಲಾಗ್ತಿದೆ. ಅದಕ್ಕೆ ಕಡಿವಾಣ ಹಾಕೋದು ಅಷ್ಟೇ ಅನಿವಾರ್ಯವಾಗಿದೆ. ದೇಶದಲ್ಲಿ ಅನಾಹುತ ಸೃಷ್ಟಿಸುವಂತಹ ಕೆಲವು ದುಷ್ಟ ಮನಸ್ಥಿತಿಗಳು ಗುಂಪುಗೂಡಿರೋದು ಬಹಳ ಆತಂಕಕಾರಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.